Hi all, welcome to CS Couple Story YouTube channel. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್ ಅಂತ. ನಾವಿಬ್ರಂತೂ ತುಂಬಾನೇ ಚೆನ್ನಾಗಿದ್ದೀವಿ. ಇಬ್ರು ಚೆನ್ನಾಗಿದ್ದೀವಿ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀವಿ. ಈ ವಿಡಿಯೋ ಯಾವ್ದ್ರ ಬಗ್ಗೆ? ಈ ವಿಡಿಯೋ ಮಾತಾಡೋ ಬೇಬಿ, ನೀನೇ ಮಾತಾಡ್ತಾ ಇಲ್ಲ. ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ನಮ್ಮ ಲೈಫಲ್ಲಿ ನಾವು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಹೇಗಿತ್ತು ಆ ಮೂಮೆಂಟ್ ಅಂತ, ಹೌ ವಿ ಗಾಟ್ ಟು ನೋ ದಟ್ ವಿ ಆರ್ ಪ್ರೆಗ್ನೆಂಟ್ ಅಂತ, ಮತ್ತೆ ಅದು ಎಷ್ಟು ಸರ್ಪ್ರೈಸಿಂಗ್ ಆಗಿತ್ತು ನಮ್ಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಅನ್ಕೊಂಡಿದೀವಿ. ಹೇಳ್ಬೇಕು ಅಂದ್ರೆ ಎಲ್ಲಾರ ಲೈಫಲ್ಲೂ ತಂದೆ ತಾಯಿ ಆಗೋದು ಅವ್ರಿಗೇನದ ಸ್ವೀಟ್ ಮೂಮೆಂಟ್. ಅದೊಂದು ಏನದು ಆ ಕ್ಷಣ ಎಲ್ಲರಿಗೂ ಖುಷಿ ತರೋ ವಿಚಾರ. ಸೊ ನನ್ಗೆ ಇದು ರಾಜ್ಯವೇ ಖುಷಿ ಪಡೋ ವಿಚಾರ. ಸೊ ಯಾವ ತರ ಅಂದ್ರೆ ಆ ಕ್ಷಣ ಗೊತ್ತಾದ್ಮೇಲೆ ಏನಾಗಿ ಒಂದು ಕಪಲ್ಗೆ ತುಂಬಾ ಸಂತೋಷ ಆಗೋದಿದೆಯಲ್ಲ, ಅದು ತುಂಬಾ ಪ್ರೀಶಿಯಸ್ ಮೂಮೆಂಟ್. ನ ನಾವು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಆಕ್ಚುಲಿ ತುಂಬಾ ಜನ ಕ್ವಶನ್ ಕೂಡ ಕೇಳ್ತಾರೆ, ಏನು ಪ್ಲಾನ್ಡ್ ಅನ್ಪ್ಲಾನ್ಡ್ ಆ ತರ ಎಲ್ಲ ಕೇಳ್ತಾರೆ. ಇಟ್ ವಾಸ್ ಅ ಸ್ವೀಟ್ ಸರ್ಪ್ರೈಸ್ ಫಾರ್ ಅಸ್ ಆಲ್ಸೋ. ಅಂದ್ರೆ ನಾವ್ ಏನು ಪ್ಲಾನ್ ಮಾಡಿರ್ಲಿಲ್ಲ, ಏನು ಇಲ್ಲ ಈ ಏಜ್ ಮಗು ಮಾಡ್ಕೋಬೇಕು, ಇಲ್ಲಿವರೆಗೆ ಬೇಡ ಆತರ ಏನು ಡಿಸೈಡ್ ಮಾಡಿರ್ಲಿಲ್ಲ. ಸೊ ಇಟ್ ವಾಸ್ ಅ ಸ್ವೀಟ್ ಸರ್ಪ್ರೈಸ್. ಅಂದ್ರೆ ಇಷ್ಟು ಬೇಗ ನಾವು ಪೇರೆಂಟ್ಸ್ ಆಗ್ತೀವಿ ಅಂತಾನು ಅನ್ಕೊಂಡಿರ್ಲಿಲ್ಲ. ಬಟ್ ವಿ ಆರ್ ಬಿಕಮಿಂಗ್ ಅ ಪೇರೆಂಟ್ಸ್ ನಾವು. ಅದಕ್ಕೆ ಹ್ಯಾಪಿ ಇದೆ. ಇವಳು ನೋಡಿದ್ರೆ ಮಗು ತರ ಇದ್ದಾಳೆ, ಇವಳಿಗೊಂದು ಮಗು. ನೀವೊಬ್ರು ಹಂಗೆ ಕಾಣಿಸ್ತೀನಿ, ಎಲ್ಲರಿಗೂ ಹಂಗೆ ಕಾಣಿಸಲ್ಲ. ಸೊ ಒಂದ್ ಹೇಳ್ಬೇಕು ಅಂದ್ರೆ ನಮ್ದು ಕಂಪ್ಲೀಟ್ಲಿ ಏನಂದ್ರೆ ಅನ್ಪ್ಲಾನ್ಡ್ ಪ್ರೆಗ್ನೆನ್ಸಿ. ಸೊ ನಾವೇನು ಪ್ಲಾನ್ ಮಾಡಿರ್ಲಿಲ್ಲ. ಸೊ ಯೂಶಲಿ ಮದ್ವೆ ಆದ್ಮೇಲೆ 1 year ಆಯ್ತಾ ಇದ್ದಾಗೆ ಎಲ್ಲರೂ ಕೇಳ್ತಾರೆ ಅಲ್ವಾ, ಕಾಮನ್ ಪ್ರಶ್ನೆ ಎಲ್ಲ. ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಮದ್ವೆಗ 3 ತಿಂಗಳಿಗೆ ಗುಡ್ ನ್ಯೂಸ್ ಇಲ್ವಾ, ಏನು ಗುಡ್ ನ್ಯೂಸ್ ಇಲ್ಲ, ಇವಾಗ ತಾನೇ ಎಲ್ಲರಿಗಿಂತ ಫ್ರೆಂಡ್ಸ್, ಸಂಬಂಧಿಕರಿಗಿಂತ ಫ್ರೆಂಡ್ಸ್ ಜಾಸ್ತಿ. ಅದಕ್ಕೂ ಮೀರಿ ನಮ್ಮ ಮಮ್ಮಿ ಡ್ಯಾಡಿ ಯಾವ್ದಾರ ಹಬ್ಬಕ್ಕೆ ಹೋದ್ರೆ ಸಾಕು, ನೆಕ್ಸ್ಟ್ ಹಬ್ಬದ ಟೈಮ್ ಬರ್ಬೇಕಾದ್ರೆ ಬಡ್ಲು ತುಕ್ಕೊಡ್ ಬಾ ಏನಾದ್ರು. ಅಂದ್ರೆ ಎಲ್ಲಾ ಹಬ್ಬದಲ್ಲೂ ನಾವು ಆಶೀರ್ವಾದ ತಗೋಬೇಕಾದ್ರೆ ನೆಕ್ಸ್ಟ್ ಸಂತಾನ ಪ್ರಾಪ್ತಿ ರಸ್ತು ಆತರ ಆಶೀರ್ವಾದ ಮಾಡ್ತಾ ಇದ್ರು. ಮಮ್ಮಿ ಏನ್ ಮಮ್ಮಿ ಇವಾಗ ಮದ್ವೆ ಆಗಿದೀವಿ, ಒಂದ್ ಸ್ವಲ್ಪ ದಿನ ಸ್ವಲ್ಪ ನಮಗೂ ಎಂಜಾಯ್ ಮಾಡಕ್ಕೇನು ಆ ಕಡೆ ಈ ಕಡೆ ನಾವು ಅರ್ಥ ಮಾಡ್ಕೋಬೇಕು, ನಾವು ಒಂದಷ್ಟು ಲೈಫ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಏನ್ ಈ ತರ ಇವಾಗ್ಲೇ ಎತ್ತಾ ಇದ್ದೀರಾ ಅನ್ನೋ ತರ ಹೇಳ್ತಾ ಇದ್ವಿ. ಯಾವ ಟೈಮ್ಗೆ ಏನೇನ್ ಆಗ್ಬೇಕು ಅದಾಗ್ಬೇಕು ಅನ್ನೋ ತರನೇ ಅವರು ಹೇಳ್ತಾ ಇದ್ರು. ಬಟ್ ನಮ್ಮ ಮೈಂಡ್ ಅಲ್ಲಿ ಇಷ್ಟು ಬೇಗ ಮಗು ಮಾಡ್ಕೋಬೇಕು ಅನ್ನೋದು ಮಾತ್ರ ಇರ್ಲಿಲ್ಲ. ಸೊ ಇವಾಗ ಮೇನ್ ಟಾಪಿಕ್ ಬಂದ್ಬಿಡೋಣ. ಫಸ್ಟ್ಲಿ ಹೌ ವಿ ಗಾಟ್ ಟು ನೋ ದಟ್ ವಿ ಆರ್ ಪ್ರೆಗ್ನೆಂಟ್ ಅನ್ನೋದನ್ನ ಹೇಳೋದಾದ್ರೆ, ಕಾಮನ್ ಆಗಿ ಎಲ್ಲಾ ವಿಮೆನ್ ಲೈಫಲ್ಲೂ ಕಾಮನ್ ಥಿಂಗ್ ಇಸ್ ಪೀರಿಯಡ್ಸ್. ಸೊ ಈ ಪೀರಿಯಡ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಯಾರು ಹೆಸಿಟೇಟ್ ಮಾಡ್ಕೊಳಂಗಿಲ್ಲ, ಯಾಕಂದ್ರೆ ಇದು ಕಾಮನ್ ಥಿಂಗ್ ಇನ್ ಎವ್ರಿ ವಿಮೆನ್ಸ್ ಲೈಫ್. ಸೊ ಪೀರಿಯಡ್ಸ್ ಸುಳ್ಳು ಅನ್ನೋದಾದ್ರೆ ನಮ್ ಬರ್ತ್ ಸುಳ್ಳು ಅನ್ನೋ ತರ. ಸೊ ಅದ್ರಲ್ಲಿ ಹೆಸಿಟೇಟ್ ಮಾಡ್ಕೊಳ್ಳೋದೇನು ಇಲ್ಲ. ಸೊ ಹಂಗೆ ನಂದು 28 days ಪೀರಿಯಡ್ ಸೈಕಲ್ ಕಾಮನ್ ಆಗಿ, ಸಮ್ಟೈಮ್ಸ್ 29 days ಆತರ ಹೋಗ್ಬೋದು. ಸೊ ನಂದು ಪೀರಿಯಡ್ ಸೈಕಲ್ 1 ಪೀರಿಯಡ್ ಸ್ಕಿಪ್ ಆಯ್ತು. ಸೊ ನಾನು ಸ್ಕಿಪ್ ಆಯ್ತಲ್ಲ ಯಾಕೆ ಅನ್ನೋ ತರ ಮೈಂಡ್ ಅಲ್ಲಿ 2 days ವೇಟ್ ಮಾಡೋಣ, 3 days ವೇಟ್ ಮಾಡೋಣ, ಮೇ ಬಿ ಫುಡ್ ಅಲ್ಲಿ ಏನೋ ವ್ಯತ್ಯಾಸ ಆಗಿರ್ಬೋದು ಅಂತ. ಯಾಕಂದ್ರೆ ಬಿಫೋರ್ ಕೂಡ ನಾವು ಟ್ರಾವೆಲ್ ಮಾಡಿದ್ವಿ, ಆಫ್ಟರ್ ಕೂಡ ಟ್ರಾವೆಲ್ ಪ್ಲಾನ್ಸ್ ಇತ್ತು. ಯೂಶಲಿ ನಂಗೆ ಪೀರಿಯಡ್ಸ್ ಬಂದ್ರೆ ಸಖತ್ ಕ್ರಾಂಪ್ಸ್ ಬರುತ್ತೆ, ತಡ್ಕೊಳಕ್ಕಾಗಲ್ಲ, ಅಷ್ಟು ಪೇನ್ ಇರುತ್ತೆ. ಪೇನ್ ಕಿಲ್ಲರ್ಸ್ ಎಲ್ಲ ಸಮ್ಟೈಮ್ಸ್ ತಗೊಳ್ತೀನಿ, ವಿಚ್ ಇಸ್ ನಾಟ್ ಗುಡ್. ಬಟ್ ಅಷ್ಟು ಪೇನ್ ಬರೋದ್ರಿಂದ ಕೆಲವೊಂದ್ಸಲ ಪೇನ್ ಕಿಲ್ಲರ್ಸ್ ತಗೋಬೇಕು, ಆ ತರ ಮೂಮೆಂಟ್ ಬಂದ್ಬಿಡುತ್ತೆ ಲೈಫಲ್ಲಿ. ಸೊ 1-2-3 days ವೆಯ್ಟ್ ಮಾಡಿದೆ. ಆಮೇಲೆ ಚಂದ್ರಿಗೆ ಹೇಳಿದೆ, ಇಲ್ಲ ಯಾಕೋ ಸ್ಕಿಪ್ ಆಗಿದೆ ಅಂತ ಫೀಲ್ ಆಗ್ತಾ ಇದೆ ನನಗೆ, ಒಂದ್ ಟೆಸ್ಟ್ ಮಾಡ್ಬಿಡೋಣ ಮನೇಲಿ ಅಂತ. ಸೊ ಅವರು ಕಿಟ್ ತಂದು ಕೊಟ್ರು. ಕಿಟ್ ತಂದು ಕೊಟ್ಟ ತಕ್ಷಣ ವಿ ಟೆಸ್ಟೆಡ್ ಅಟ್ ಹೋಮ್. ಟೆಸ್ಟ್ ಮಾಡಿದ ತಕ್ಷಣ ನಮ್ಗೆ ರಿಸಲ್ಟ್ ಅಷ್ಟು ಅಕ್ಯುರೇಟ್ ಆಗಿ ಗೊತ್ತಾಗಿದೆ. ಯಾಕಂದ್ರೆ ನಾನು ಟೆಸ್ಟ್ ಮಾಡಿದ್ದು ಅರೌಂಡ್ 31 days or 32 days. ದಟ್ ಈಸ್ ವೆರಿ ಅರ್ಲಿ. ಅಂದ್ರೆ ಯೂಶಲಿ 6 weeks ಆ ತರ ಆದಾಗ ಪೀರಿಯಡ್ಸ್ ಆಗಿ ನೆಕ್ಸ್ಟ್ 6 weeks ಗೆ ಟೆಸ್ಟ್ ಮಾಡಿದ್ರೆ ಅಕ್ಯುರೇಟ್ ರಿಸಲ್ಟ್ ಬರುತ್ತೆ. ಬಟ್ ನಾನು 4 weeks ಆದ ತಕ್ಷಣನೇ ಟೆಸ್ಟ್ ಮಾಡಿದ್ದೆ. ಸೊ ಒಂದು ಲೈಟ್ ಪಿಂಕ್, ಒಂದು ಡಾರ್ಕ್ ಪಿಂಕ್ ಆ ತರ ಬಂದಿತ್ತು. ಲೈಕ್ ವಿ ವರ್ ಇನ್ ಕನ್ಫ್ಯೂಷನ್ ಮೋಡ್, ಏನಿದು ಈ ತರ ರಿಸಲ್ಟ್ ಇದೆ, ಪ್ರೆಗ್ನೆಂಟಾ ಅಲ್ವಾ ಅಂತ.
ಎರಡು ಡಾರ್ಕ್ ಇದ್ರೆ ಏನೋ ಪಾಸಿಟಿವ್ ಅಂತ, ಒಂದು ಲೈಟ್ ಒಂದು ಡಾರ್ಕ್ ಇತ್ತು. ಸೊ ಒಂದು ಲೈಟ್ ಒಂದು ಡಾರ್ಕ್ ಇದ್ರು ಪಾಸಿಟಿವ್ ಅಂತಾನೆ. ಬಟ್ ನಮ್ಗೆ ಆ ಸ್ಟೇಟ್ ಅಲ್ಲಿ ನಮ್ಗೆ ಗೊತ್ತಾಗಿರ್ಲಿಲ್ಲ. ಸೊ ಈ ತರ ರಿಸಲ್ಟ್ ಇದೆಯಲ್ಲ ಅಂದ್ಬಿಟ್ಟು ನಾವಿಬ್ರು ಗೂಗಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ವಿ. ಏನು ಈ ತರ ಒಂದ್ ಲೈಟ್ ಪಿಂಕ್ ಒಂದ್ ಡಾರ್ಕ್ ಪಿಂಕ್ ಅದ ರಿಸಲ್ಟ್ ಇದೆ ಏನು ಅನ್ನೋ ತರ. ಸೊ ರಿಸಲ್ಟ್ ಅಲ್ಲೆಲ್ಲ ಏನು HCG ಲೆವೆಲ್ ಕಮ್ಮಿ ಇದ್ರೆ ಆತರ ಅಕ್ಯುರೇಟ್ ಆಗಿ ರಿಸಲ್ಟ್ ತೋರ್ಸಲ್ಲ, ಇನ್ನೊಂದು 2 ವಾರ ಬಿಟ್ಟು ಟೆಸ್ಟ್ ಮಾಡಿ ಅನ್ನೋ ತರ ತೋರಿಸ್ತಾ ಇತ್ತು. ಯೂಶಲಿ ಏನಂದ್ರೆ ಕಿಟ್ ಅಲ್ಲಿ ಟೆಸ್ಟ್ ಮಾಡಿದ್ಮೇಲೆ ಸಮ್ ಡಾಕ್ಟರ್ಸ್ ಏನ್ ಸಜೆಸ್ಟ್ ಮಾಡ್ತಾರೆ ಅಂದ್ರೆ ಬೀಟಾ HCG ಮಾಡಿ ಆಫ್ಟರ್ 2 ವೀಕ್ಸ್, ಬ್ಲಡ್ ಟೆಸ್ಟ್ ಅಲ್ಲಿ ಒಂದ್ಸಲ ಕನ್ಫರ್ಮೇಶನ್ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ. ನಾವು ಇಮಿಡಿಯೇಟ್ ಆಗಿ ಗೂಗಲ್ ಎಲ್ಲ ಮಾಡಿದ್ವಿ. ನಮ್ಗೆ ಪೇಷನ್ಸ್ ಇರ್ಲಿಲ್ಲ, ಏನು ರಿಸಲ್ಟ್ ಅನ್ನೋ ತರ ತಿಳ್ಕೊಳ್ಳೇಬೇಕಿತ್ತು. ಅದು ನಾವು ಲೇಟ್ ನೈಟ್ ಕೂಡ ಟೆಸ್ಟ್ ಮಾಡಿದ್ದಾಗಿದ್ರಿಂದ ಅಂದ್ರೆ ನಮ್ಗೆ ಆ ಕ್ಯೂರಿಯಾಸಿಟಿ ನೈಟ್ ಫುಲ್ ಕ್ಯಾರಿ ಆಯ್ತು ಅಂತಾನೆ ಹೇಳ್ಬೋದು. ಅದು ನೆಕ್ಸ್ಟ್ ಡೇ ಇಮಿಡಿಯೇಟ್ ಆಗಿ ನಾವು ಮಾಡಿದ್ರೆ ಆನ್ಲೈನ್ ಕನ್ಸಲ್ಟೇಷನ್ ತಗೋಣ ಅಂತಂದ್ಬಿಟ್ಟು ಆನ್ಲೈನ್ ಕನ್ಸಲ್ಟೇಷನ್ ತಗೊಂಡ್ವಿ. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ಈ ತರ ರಿಸಲ್ಟ್ ಇದೆ, ಏನ್ ಮಾಡೋದು ಏನು ಅಂತ. ಸೊ ಅವ್ರು ಹೇಳಿದ್ರು ಎಸ್ ಯು ಆರ್ ಪ್ರೆಗ್ನೆಂಟ್ ಅಂತಾನೆ. ಬಟ್ ನಮ್ಮ ಮೈಂಡ್ ವಿ ಆರ್ ನಾಟ್ ಪ್ರಿಪೇರ್ಡ್ ಫಾರ್ ಇಟ್. ಅಂದ್ರೆ ನಾವು ಇಷ್ಟೇನ ಹಿಂಗ ನಾವು ಮಾಮ್ ಅಂಡ್ ಡ್ಯಾಡ್ ಆಗ್ತಾ ಇದೀವ ಅನ್ನೋ ತರ ಕ್ಯೂರಿಯಾಸಿಟಿಲಿ ಇದ್ವಿ. ಸೊ ಅದಾದ್ಮೇಲೆ ಆನ್ಲೈನ್ ಕನ್ಸಲ್ಟೇಷನ್ ಆದ್ಮೇಲೆ ಅವರು ಸಜೆಸ್ಟ್ ಮಾಡಿದ್ರು. ಸೊ ನೆಕ್ಸ್ಟ್ ಬೀಟಾ HCG ಟೆಸ್ಟ್ ಮಾಡಿಸಿ ಅದ್ರಲ್ಲಿ ಅಕ್ಯುರೇಟ್ ಆಗಿ ಗೊತ್ತಾಗುತ್ತೆ. ಇನ್ 2 ವೀಕ್ಸ್ ಬಿಟ್ಟು ನೀವು ನಿಮ್ಮ ನಿಯರೆಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ರು. ಬಟ್ ನಮ್ಗೆ ಇನ್ನ ನಂಬಕ್ ಆಗ್ತಾ ಇರ್ಲಿಲ್ಲ ಅವಾಗ. ಸೊ ಬೀಟಾ HCG ಬರೋವರೆಗೂ ಸ್ವಲ್ಪ ನಾವು ಕನ್ಫ್ಯೂಷನ್ ಅಲ್ಲೇ ಇದ್ವಿ ಅಲ್ವಾ ಸ್ವಲ್ಪ. ಸೊ ಆನ್ಲೈನ್ ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡ್ಮೇಲೆ ಬೀಟಾ HCG ಟೆಸ್ಟ್ ಮಾಡಿಸಿದ್ವಿ. ಆ ರಿಸಲ್ಟ್ ಅಂದ್ರೆ ರಿಪೋರ್ಟ್ಸ್ ಬರೋವರೆಗೂ ರಿಪೋರ್ಟ್ಸ್ ಬಂತಂತ ನಾನು ಇವ್ರ ಕಾಲ್, ಇವ್ರು ವರ್ಕಿಗೆ ಹೋಗಿದ್ರು. ಸೊ ನನ್ಗೆ ಮನೇಲಿ ವರ್ಕ್ ಫ್ರಮ್ ಹೋಮ್ ಇದ್ದಿದ್ರಿಂದ ನಾನು ಇವ್ರ ಕಾಲ್ ಇನ್ನ ಬಂದಿಲ್ಲ ಅಂತ. ಸೊ ರಿಪೋರ್ಟ್ಸ್ ಬಂದ್ಮೇಲೆ ಅಗೇನ್ ಈವ್ನಿಂಗ್ ಆಗಿತ್ತು ರಿಪೋರ್ಟ್ಸ್ ಬರೋ ಅಷ್ಟರಲ್ಲಿ. ಆಮೇಲೆ ಅದ್ರಲ್ಲಿ ರಿಪೋರ್ಟ್ ಅಲ್ಲಿ ಕನ್ಫರ್ಮ್ ಇತ್ತು ಅಂದ್ರೂ ನಾವು ಇಲ್ಲ ಡಾಕ್ಟರ್ ಒಂದ್ಸಲ ತೋರ್ಸೋಣ ಆಮೇಲಿಂದ ಕನ್ಫ್ಯೂಷನ್ ಅಲ್ಲಿ ಇದ್ವಿ. ಡಾಕ್ಟ್ರು ತೋರ್ಸೋಣ ಅವರು ಏನಂತಾರೆ ಅಂತ. ಸೊ ರಿಪೋರ್ಟ್ ತಗೊಂಡು ನಿಯರ್ ಬೈ ಮನೆ ಹತ್ರ ಇರೋ ಡಾಕ್ಟ್ರು ಗೈನಕಾಲಜಿಸ್ಟ್ ಹತ್ರ ಹೋಗಿದ್ವಿ. ಸೊ ಅಲ್ಲಿ ತೋರ್ಸಿದ್ವಿ. ಅವರು ನೋಡ್ಬಿಟ್ಟು ಸಡನ್ ಆಗಿ ರಿಪೋರ್ಟ್ ಜಸ್ಟ್ ಅದೊಂದು ಯಾವ್ದೋ ಒಂದು ಬೀಟಾ HCG ಲೆವೆಲ್ ನೋಡ್ತಾರೆ, ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಪಾಸಿಟಿವ್ ಏನಿರುತ್ತೆ ಅಂತ. ಸೊ ಅದ್ರಲ್ಲಿ ಎಸ್ ಸುಷ್ಮಾ ಯುವರ್ ಪ್ರೆಗ್ನೆಂಟ್ ಕಂಗ್ರ್ಯಾಚುಲೇಷನ್ಸ್ ಅಂತ ಅಂದ್ರು ಫುಲ್ ಸ್ಮೈಲಿಂಗ್ ಫೇಸ್ ಅಲ್ಲಿ. ಅವಾಗ ನಂಗೆ ನಾನ್ ಪ್ರೆಗ್ನೆಂಟ್ ಇವಾಗ ನಾನ್ ಮಾಮ್ ಆಗ್ತಾ ಇದೀನಿ, ಇವ್ರು ಡ್ಯಾಡ್ ಆಗ್ತಾ ಇದಾರೆ ಅಂತ ಅವಾಗ ಫುಲ್ ನನ್ನ ಮುಖದಲ್ಲೂ ಮಂದಹಾಸ. ಚಂದ್ರಗೆ ನಿಮ್ ಮೂಮೆಂಟ್ ಹೆಂಗಿತ್ತಲ್ಲ? ನಮ್ಗೆ ಯೂಶಲಿ ಏನಾದ್ರು ಇಷ್ಟು ಬೇಗ ತಂದೆ ಆಗ್ತಾ ಇದ್ದೀನಲ್ಲ ಅಂತ ಸ್ವಲ್ಪ ಏನಂದ್ರೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಯೂಶಲಿ ಯಾವ ತರ ಅಂದ್ರೆ ಅದೊಂಥರ ಬೇರೆ ಫೀಲ್. ಈಗ ನಾವು ಒಂಥರ ಚಿಕ್ಕ ಮಕ್ಳು ತರ ಆಟ ಆಡ್ತಾ ಇದ್ವಿ ಚಿಕ್ಕ ವಯಸ್ಸಿಂದ, ಒಂದೇ ಸ್ಕೂಲಲ್ಲಿ ಕಾಲೇಜ್ ಲೆವೆಲ್ ಥಿಂಕಿಂಗ್ ಇನ್ನ ಇಬ್ರು ಇನ್ನ ಹೆಂಗಾಗಿದೀವಿ. ಸೊ ಇಷ್ಟು ಬೇಗ ಆಗ್ತಾ ಇದ್ವಿ ಅಂದ್ರೆ ಅದೊಂಥರ ಇದ್ಮೇಲೆ ಒಂಥರ ಖುಷಿ, ಒಂಥರ ಜವಾಬ್ದಾರಿ ಬರ್ತಾ ಇದೆಯಲ್ಲ ಅಂತ ಅನ್ಸುತ್ತೆ ಮನ್ಸಿಗೆ. ನನ್ ಫೀಲಿಂಗ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಇದೆ. ಹೌದು, ಇನ್ನ ಲೈಫ್ ನ ಇನ್ನೊಂದಷ್ಟು ಸೀರಿಯಸ್ ಆಗಿ ತಗೋಬೇಕು ಆತರ. ಮತ್ತೆ ಆಟೋಮೆಟಿಕ್ ಜವಾಬ್ದಾರಿ ಅನ್ನೋದು ಸ್ವಲ್ಪ ಥಿಂಕಿಂಗ್ ಲೆವೆಲ್ ಏನಂದ್ರೆ ಜಾಸ್ತಿ ಆಗುತ್ತೆ. ಅದು ನನ್ಗನ್ಸಿರೋದು, ಬೇರೆಯವ್ರಿಗೆ ನನ್ಗೆ ಗೊತ್ತಿಲ್ಲ ಬೇರೆಯವ್ರ ಬಗ್ಗೆ. ಸೊ ನನ್ಗೆ ಆತರ ಅನ್ಸ್ತು, ಆತರ ಫೀಲ್ ಆಯ್ತು. ಮತ್ತೆ ಒಂದ್ ಕಡೆ ಇಬ್ರು ತಂದೆ ತಾಯಿ ಆಗ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ನಮ್ಮಿಬ್ರಿಗಿಂತ ನಮ್ ಪೇರೆಂಟ್ಸ್ ತುಂಬಾ ಖುಷಿ ಪಡ್ತಾ ಇದ್ರು. ಅವ್ರ ಸಂತೋಷ ಅಂತ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗಲ್ಲ. ಯೂಶಲಿ ಎಲ್ಲಾ ಪೇರೆಂಟ್ಸ್ಗೂ ತುಂಬಾ ಖುಷಿ ಆಗುತ್ತೆ, ಅದ್ರಲ್ಲೂ ನಮ್ ಪೇರೆಂಟ್ಸ್ಗಿನ್ನ ಖುಷಿ ಆಯ್ತು. ಸೊ ಆ ರೆಸ್ಪಾನ್ಸಿಬಿಲಿಟಿ ಹೆಂಗ್ ತಗೊಳ್ಳೋದು ಅನ್ನೋ ತರ ಒಂದ್ ಕಡೆ ಇದ್ರು. ಅಂದ್ರೆ ಇಬ್ರು ಒಟ್ಟಿಗೆ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳ್ಕೊಂಡ್ ಬಂದು ಇವಾಗ ಪೇರೆಂಟ್ಸ್ ಆಗ್ತಾ ಇದೀವಿ ಅಂದ್ರೆ ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೀಲಿಂಗ್. ಮೇ ಬಿ ಯಾರೆಲ್ಲ ಚಿಕ್ಕ ವಯಸ್ಸಿಂದ ನೋಡಿ ಆಮೇಲಿಂದ ಸ್ಟೆಪ್ ಬೈ ಸ್ಟೆಪ್ ನಮ್ ತರನೇ ಜರ್ನಿ ಮಾಡಿರ್ತೀರೋ ಅವ್ರಿಗೆ ಇದನ್ನ ರಿಲೇಟ್ ಮಾಡ್ಕೊಬಹುದು ಅನ್ಸುತ್ತೆ. ಸೊ ನಂಗಂತೂ ಸಖತ್ ಖುಷಿ ಆಯ್ತು. ಆ ಮಿನಿಟ್ ಮನೆಗೆ ಫೋನ್ ಮಾಡಿ ಹೇಳ್ಬಿಡೋಣ ಅನ್ನೋ ಅಷ್ಟು, ಬಟ್ ಇಲ್ಲ ಬೇಡ ಅವ್ರು ಸರ್ಪ್ರೈಸಿಂಗ್ ಆಗಿ ಹೇಳೋಣ ಅನ್ನೋ ತರ ಮೀಟ್ ಮಾಡಿದಾಗ ಕಾಲ್ ಮಾಡಿದ್ರೆ ಯೂಶಲಿ ಸರ್ಪ್ರೈಸ್ ಅನ್ಸಲ್ಲ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದೆಲ್ಲ ತಿಳ್ಕೊಳ್ಳೋಣ ಅನ್ನೋ ತರ ಮನ್ಸಲ್ಲಿತ್ತು. ಸೊ ಅದಕ್ಕೆ
ಕಾಲೆಲ್ಲ ಏನು ಮಾಡ್ಲಿಲ್ಲ. ಆಮೇಲೆ ಮನೆಗೆ ಹೋಗಿ ಹೇಳೋಣ, ಅವ್ರ ರಿಯಾಕ್ಷನ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅನ್ನೋ ತರ ಮೈಂಡ್ ಅಲ್ಲಿ ಇತ್ತು. ಸೊ ಆ ರಿಯಾಕ್ಷನ್ ವಿಡಿಯೋ ಕ್ಯಾಪ್ಚರ್ ಮಾಡಿದೀನಿ. ನೋಡೋಣ ಮುಂದೆ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ಇದು ನಮ್ಗೆ ಹೆಂಗ್ ಗೊತ್ತಾಯ್ತು ದಟ್ ವಿ ಆರ್ ಪ್ರೆಗ್ನೆಂಟ್ ಅಂತ. ಯೂಶಲಿ ನಾನು ಸಜೆಸ್ಟ್ ಮಾಡೋದೇನಂತಂದ್ರೆ, ಏನಾದ್ರೂ ನಿಮ್ಗೆ ಪೀರಿಯಡ್ ಸ್ಕಿಪ್ ಆಗಿದೆ, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಬೇಕು ಅಂದ್ರೆ ಮನೇಲೆ ಪ್ರೆಗ್ನೆನ್ಸಿ ಕಿಟ್ ಸಿಗುತ್ತೆ ಯೂಶಲಿ ಮೆಡಿಕಲ್ ಸ್ಟೋರ್ ಅಲ್ಲೆಲ್ಲ. ಅದನ್ನ ತಂದು ಟೆಸ್ಟ್ ಮಾಡ್ಕೊಳ್ಳಿ. ಯೂಶಲಿ 6 weeks ಪೀರಿಯಡ್ ಸ್ಕಿಪ್ ಆಗಿ 6 weeks ಆದ್ಮೇಲೆ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಅಕ್ಯುರೇಟ್ ರಿಸಲ್ಟ್ ಬರುತ್ತೆ. ಇಲ್ಲ ನನ್ನ ಕೇಸಲ್ಲಿ ಆಗಿತ್ತಂದ್ರೆ ಒಂದು ಲೈಟ್ ಪಿಂಕ್, ಒಂದು ಡಾರ್ಕ್ ಪಿಂಕ್ ಆತರ ಬಂದಿರೋ ದಟ್ ಯು ಆರ್ ಪ್ರೆಗ್ನೆಂಟ್ ಅಂತಾನೆ. ಬಟ್ HCG ಲೆವೆಲ್ ಏನಿರುತ್ತೆ, ಯೂಶಲಿ ನನ್ನ ಸಜೆಷನ್ ಏನಂದ್ರೆ ಪ್ರೆಗಾ ನ್ಯೂಸ್ ಅಲ್ಲಿ ಏನದು ಪಿಂಕ್ ಡಾರ್ಕ್ ಲೈಟ್ ಬಂದಾದ್ಮೇಲೆ ಬೆಟರ್ ನೀವು ಡಾಕ್ಟರ್ ಹತ್ರ ಹೋಗೋದು ಬೆಟರ್. ಅವರೇ ಅಡ್ವೈಸ್ ಮಾಡ್ತಾರೆ. ಇಲ್ಲ ಅಂದ್ರೂ ಅದು ಅಕ್ಯುರೇಟ್ ಆಗಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೂ HCG ಲೆವೆಲ್ ಏನಿರುತ್ತೆ ಅದು ಕಮ್ಮಿ ಇರುತ್ತೆ. ಮೇ ಬಿ ಆಫ್ಟರ್ 6 weeks ಏನಿರುತ್ತೆ ಅದು HCG ಲೆವೆಲ್ ಇಂಪ್ರೂವ್ ಆಗಿರುತ್ತೆ. ಅವಾಗ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಅಕ್ಯುರೇಟ್ ರಿಸಲ್ಟ್ ಸಿಗುತ್ತೆ. ಸೊ ಹಂಗೂ ನಿಮ್ಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅಂತ ಅಂದ್ರೆ ಬೀಟಾ HCG ಟೆಸ್ಟ್ ತಗೊಳ್ಳಿ. ನಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇದೀವಿ. ನಾನು ಟೆಸ್ಟ್ ತಗೊಳಕ್ಕೂ ಮುಂಚೆ ಫ್ಯೂ ಡೇಸ್ ಬ್ಯಾಕ್ ನಾವು ತಿರುಪತಿಗೆ ಹೋಗಿದ್ವಿ. ಆಫ್ಟರ್ ಮ್ಯಾರೇಜ್ ನಾವು ಫಸ್ಟ್ ಟೈಮ್ ತಿರುಪತಿಗೆ ಹೋಗಿದ್ದು. ಸೊ ಸ್ಟೆಪ್ಸ್ ಇಂದಾನೆ ಹೋಗ್ಬೇಕು ಅನ್ನೋ ತರ ಅನ್ಕೊಂಡಿದ್ವಿ. ಸೊ ಸ್ಟೆಪ್ಸ್ ಇಂದಾನೆ ಹೋದ್ವಿ. ಸುಮಾರು ಎಷ್ಟು ಸ್ಟೆಪ್ಸ್ ಇತ್ತು? ಆಲ್ಮೋಸ್ಟ್ 3000 ಅಲ್ಲ, 2000 ಸಮಥಿಂಗ್, 2500 ಸಮಥಿಂಗ್. ಅಕ್ಯುರೇಟ್ ಆಗಿ ಅಷ್ಟು ನೆನಪಿಲ್ಲ ಇವಾಗ ನಮ್ಗೆ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಶ್ರೀವಾರಿ ಮೆಟ್ಲು ಸೈಡ್ ಇಂದ ನಾವು ಹತ್ತಿ ಹೋಗಿದ್ದು. ಸೊ ತಿರುಪತಿ ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿತ್ತು. ಸೊ ತಿರುಪತಿಗೆ ಹೋದ್ವಿ ಆಫ್ಟರ್ ಮ್ಯಾರೇಜ್. ಫಸ್ಟ್ ಟೈಮ್ ನಾವು ತಿರುಪತಿಗೆ ಹೋಗಿದ್ದು. ಇಬ್ರು ಮನೆ ದೇವರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ. ಸ್ಟೆಪ್ ಮುಖಾಂತರ ಹೋದ್ವಿ. ಅದು ತುಂಬಾ ಸುಷ್ಮಂಗಂತೂ ತುಂಬಾ ಆಸೆ ಇತ್ತು ಸ್ಟೆಪ್ ಅಲ್ಲೇ ಹೋಗ್ಬೇಕು ನಾವಿಬ್ರು ಅಂತ. ಇಬ್ರು ರೀಚ್ ಆದ್ವಿ. ತಿರುಪತಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಯಾಕಂದ್ರೆ ಮುಂಚೆನೆ ಬುಕ್ ಮಾಡ್ಕೊಂಡಿದ್ವಿ. ತುಂಬಾ ರಶ್ ಇರುತ್ತೆ ಯೂಶಲಿ. ತಿರುಪತಿ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅವಾಗ ನಮ್ಗೆ ಸರ್ಪ್ರೈಸ್ ಕಾದಿತ್ತು. ಅಂದ್ರೆ ಗಾಡ್ಸ್ ಬ್ಲೆಸಿಂಗ್ಸ್ ಅಂತಾನೆ ಅನ್ಕೊಂಡ್ವಿ ನಾವು. ನಿಜಕ್ಕೂ ಟೆಸ್ಟ್ ಎಲ್ಲ ಮಾಡಾದ್ಮೇಲೆ ನಮ್ಮ ಮೈಂಡ್ ಅಲ್ಲಂತೂ ಇಷ್ಟ ಬೇಗ ಈ ತರ ಪೇರೆಂಟ್ಸ್ ಆಗ್ಬೇಕು ಅನ್ನೋ ತರ ಪ್ಲಾನ್ ಅಂತೂ ಕಂಪ್ಲೀಟ್ಲಿ ಇರ್ಲಿಲ್ಲ. ಸೊ ಎಲ್ರು ಮನೇಲೂ ಎಲ್ಲ ಬಂದು ಹೇಳಿದಾಗ ಎಲ್ಲರೂ ಹೇಳಿದ್ದು ಮೇ ಬಿ ತಿರುಪತಿ ತಿಮ್ಮಪ್ಪನೇ ನಿಮ್ಗೆ ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ನೋಡಿ ತಿರುಪತಿ ಪ್ರಸಾದನೇ ಬರ್ತಾ ಇದೆ ಅನ್ನೋ ತರ ಹೇಳಿದ್ರು. ಸೊ ಆತರ ಅದಕ್ಕೂ ಮುಂಚೆ ಮೈಸೂರಿಗೆ ಹೋಗಿ ಬಂದಿದ್ವಿ. ತಿರುಪತಿಗೆ ಹೋಗ್ಬಿಟ್ಟು ಬಂದ್ಮೇಲೆ ಮೈಸೂರಿಗೆ ಹೋಗಿದ್ದ. ತಿರುಪತಿಗೆ ಹೋಗಿ ಬಂದು ಮೈಸೂರಿಗೆ ಹೋಗಿದ್ದ. ಸೊ ಈ ತರ ಒಂದಷ್ಟು ಟ್ರಾವೆಲ್ ಪ್ಲಾನ್ಸ್ ಇತ್ತು. ಅದಕ್ಕೆ ನಾನು ಅಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ಮಾಡ್ಕೊಂಡಿದ್ದು. ಸೊ ಈ ತರ ಒಂದು ಸ್ವೀಟ್ ಸರ್ಪ್ರೈಸ್ ಫ್ರಮ್ ಗಾಡ್ ಅಂತಾನೆ ಹೇಳ್ಬೋದು. ಸೊ ಫಾರ್ ಈ ತರ ನಮ್ ಲೈಫ್ ನಡೀತಾ ಇದೆ. ಏನ್ ಅನ್ಸ್ತಾ ಇದೆ? ಖುಷಿ ಆಗ್ತದೆ. ಆಲ್ರೆಡಿ ನಾನು ಮುಂಚೆನೆ ಮೆನ್ಷನ್ ಮಾಡಿದೆ, ತಂದೆ ತಾಯಿ ಆಗೋದು ಎಲ್ಲಾರ್ಗು ಒಂಥರ ಏನದು ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ಸ್ ಅದು. ಸೊ ತಂದೆ ತಾಯಿ ಆಗ್ತಾ ಇದೀವಿ ಅನ್ನೋ ದಿನದಿಂದ ನಂದಂತೂ ಮೈಂಡ್ ಅಂತೂ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಟ್ಟಿದೆ. ರೆಸ್ಪಾನ್ಸಿಬಿಲಿಟಿ ಆಗಿರ್ಲಿ, ಏನೇ ಆಟಿಟ್ಯೂಡ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಸೊ ಏನಂದ್ರೆ ಈಗ ಫ್ಯೂಚರ್ ಥಿಂಕಿಂಗ್ ಅಷ್ಟೇ. ಮತ್ತೆ ಕಾಮನ್ ಆಗಿ ನನ್ನ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ, ಈ ಟೈಮಲ್ಲಿ ಹೆಂಗೆ ಚಂದ್ರ ಹೆಂಗ್ ನೋಡ್ಕೋತಾರೆ ನಿನ್ನ, ಏನೆಲ್ಲಾ ಕೆಲಸ ನೀನೇ ಮಾಡ್ತೀಯಾ, ಹೆಂಗೆ ಏನು ಅಂತ. ಸೊ ಹೇಳ್ಬೇಕಂದ್ರೆ ಸಖತ್ ಸಪೋರ್ಟಿವ್ ಆಗಿದ್ದಾರೆ. ಇದುವರೆಗೂ ಒಂದು ಟೆಸ್ಟಿಗೂ ಅಂದ್ರೆ ಡಾಕ್ಟರ್ ವಿಸಿಟಿಗೂ ಮಿಸ್ ಮಾಡಿಲ್ಲ, ಒಂದ್ ಸ್ಕ್ಯಾನಿಂಗಿಗೂ ಮಿಸ್ ಮಾಡಿಲ್ಲ. ಸೊ ನನ್ಗೆ ಅದೇ ಖುಷಿ. ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾ ಇದಾರೆ. ಒಂದ್ ಸ್ವಲ್ಪನೇ ಏನು ಕಮ್ಮಿ ಆಗ್ಬಾರ್ದು ಅನ್ನೋ ತರ ನೋಡ್ಕೊತಾ ಇದಾರೆ. ಸೊ ನನ್ಗಂತೂ ಅದಕ್ಕೆ ಏನು ಅದು ಏನದು ಅದು ನನ್ನ ಜವಾಬ್ದಾರಿ ಮಾಡ್ಲೇಬೇಕಲ್ಲ. ಜವಾಬ್ದಾರಿ ಅಷ್ಟೇನಾ, ಪ್ರೀತಿಯಿಂದ ಮಾಡ್ತಾ ಇದ್ದಿತ್ತು. ಸೊ 9 ತಿಂಗಳು ಹೊತ್ತು ಕೊಡ್ತಾರೆ. ಅಷ್ಟೊಂದು ಪೇಯ್ನ್ ಇಟ್ಕೊಂಡು ಎಷ್ಟು ಕಷ್ಟ ಒಂದು ಬೇಬಿ ಕ್ಯಾರಿ ಮಾಡ್ಬೇಕು ಅಂದ್ರೆ ಅದ್ರಲ್ಲಿ ನಮ್ದೊಂದು 1% ಅಷ್ಟೇ ನಮ್ದು ಜವಾಬ್ದಾರಿ. 99% ಎಲ್ಲ ಇವ್ರದೇ ಜವಾಬ್ದಾರಿ ಇರುತ್ತೆ. ಆದಷ್ಟು ತುಂಬಾ ಕೇರ್ ಆಗಿ ನೋಡ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನ ಕೇರ್ ಆಗಿ ನೋಡ್ಕೊಳಕ್ ಪ್ರಯತ್ನ ಪಡ್ತೀನಿ. ನಾನಂತೂ ಫುಲ್ಲಿ ಸ್ಯಾಟಿಸ್ಫೈಡ್.
ತುಂಬಾ ಚೆನ್ನಾಗಿ ಈ ಟೈಮಲ್ಲಿ ನನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಈ ಟೈಮ್ ಅಂತಲ್ಲ, ಮೊದಲಿಂದ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಬಟ್ ಈ ಮೂಮೆಂಟ್ ಅಲ್ಲೂ ನನ್ಗೆ ಇಷ್ಟೊಂದು ಸಪೋರ್ಟಿವ್ ಆಗಿ ಇದ್ದಾರೆ ಅಂತ ಇನ್ನ ಖುಷಿ ಆಗುತ್ತೆ. ಸೊ ಮತ್ತೆ ಇನ್ನೇನು ಹೇಳೋಣ, ಮದರ್ ಆಗ್ತಾ ಇದಾರಲ್ಲ ನಮ್ಮ ವೈಫ್, ಏನಿತ್ತು ನಿಂದ ರಿಯಾಕ್ಷನ್? ಸಡನ್ ಆಗಿ ಈಗ ಕನ್ಫ್ಯೂಷನ್ ಆಯ್ತು, ಟೆಸ್ಟ್ ಅಲ್ಲಿ ಕನ್ಫ್ಯೂಷನ್ ಆಯ್ತು, ಬೀಟಾ HCG ಓಕೆ, ಅವಾಗ್ಲೂ ಸ್ವಲ್ಪ ಸ್ಮೈಲ್ ಬಂತು ಇಬ್ರಿಗೂ. ಆಲ್ಮೋಸ್ಟ್ ಕನ್ಫರ್ಮ್ ಏನಪ್ಪ ಅನ್ಕೊಂಡು. ಇಲ್ಲ, ನನ್ಗೆ ಟೆಸ್ಟ್ ಅಲ್ಲಿ ಡಾಕ್ಟರ್ ಯಾವಾಗ ಅಂದ್ರೆ ಆನ್ಲೈನ್ ಕನ್ಸಲ್ಟೇಷನ್ ತಗೊಂಡ್ವಿ ಅಲ್ವಾ, ಆನ್ಲೈನ್ ಕನ್ಸಲ್ಟೇಷನ್ ತಗೊಂಡು ಎಸ್ ಯು ಆರ್ ಪ್ರೆಗ್ನೆಂಟ್ ಅಂದಾಗ್ಲೇ ನಂಗೆ ಆಲ್ಮೋಸ್ಟ್ ಕನ್ಫರ್ಮ್ ಕನ್ಫ್ಯೂಷನ್ ಅದನ್ನೇ ನಾನು ಹೇಳ್ತಾ ಇದ್ದೆ, ಯಾಕೆ ಇಷ್ಟೊಂದು ಕನ್ಫ್ಯೂಷನ್ ಇದ್ದೀರಾ, ಡಾಕ್ಟರೇ ಹೇಳ್ತಾ ಇದಾರಲ್ಲ, ನಮ್ಮಂತ ಎಷ್ಟೋ ಕೇಸಸ್ ಅವ್ರು ನೋಡಿರ್ತಾರೆ ಅನ್ನೋ ತರ ನಾನು ಇವ್ರಿಗೆ ಹೇಳ್ತಾ ಇದ್ದೆ. ಬಟ್ ನನ್ಗೆ ಡಾಕ್ಟರ್ ಯಾವಾಗ ಎಸ್ ಯು ಆರ್ ಪ್ರೆಗ್ನೆಂಟ್ ಸುಷ್ಮಾ ಅಂತ ಹೇಳಿದ್ರು, ಅವಾಗೇನೆ ನನಗೆ ಆಲ್ಮೋಸ್ಟ್ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗಿತ್ತು. ಆ ಮೂಮೆಂಟ್ ಹೆಂಗಿತ್ತು? ಆ ಮೂಮೆಂಟ್ ನಾನು ಇದು ನಿಜಾನೇ ಆಗಿರ್ಲಿ ಅನ್ನೋ ತರನೇ ಅನ್ಕೊಂತ ಇದ್ದೆ. ಈ ಮೂಮೆಂಟ್ ನಿಜಾನಾ ಅಥವಾ ನಾನೇ ಏನಾದ್ರು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೆ ಅಥವಾ ಡ್ರೀಮಿ ವರ್ಲ್ಡ್ ಅಲ್ಲಿ ಇದೀನ ಅನ್ನೋ ತರ ಫೀಲ್ ಆಯ್ತು. ಆಮೇಲೆ ಬೀಟಾ HCG ಟೆಸ್ಟ್ ಬಂತ ನೋಡಿ ರಿಪೋರ್ಟ್, ಅವಾಗ ನಂಗೆ ಫುಲ್ ಕನ್ಫರ್ಮ್ ಆಗ್ಬಿಡ್ತು 100% ಅಂತ. ಖುಷಿ ಆಯ್ತಾ? ಸಖತ್ ಖುಷಿ ಆಯ್ತು. ನಂದು ಅವಾಗಿನ ಮೂಮೆಂಟ್ ಅಲ್ಲಿ ಏನ್ ಅನ್ನಿಸ್ತೈತೆ ಅಂದ್ರೆ, ಇದನ್ನ ಹೆಂಗೆ ಮಮ್ಮಿ ಡ್ಯಾಡಿ ರಿವೀಲ್ ಮಾಡೋದು, ಹೆಂಗ್ ಪೇರೆಂಟ್ಸ್ಗೆ ಹೇಳೋದು, ಯಾವ ತರ ಅವ್ರಿಗೆ ಸರ್ಪ್ರೈಸ್ ಮಾಡೋದು ಅನ್ನೋ ತರ ಇತ್ತು. ಯೂಶಲಿ ನನ್ಗೆ ಸರ್ಪ್ರೈಸ್ ಕೊಡೋದಂದ್ರೆ ತುಂಬಾ ಇಷ್ಟ. ಇವ್ರಿಗೂ ಸರ್ಪ್ರೈಸಿಂಗ್ ಆಗಿ ಹೇಳ್ಬೇಕು ಅನ್ನೋದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಟೆಸ್ಟ್ ತಗೊಂಡಾಗ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಇವ್ರು ಇದ್ರು. ಅದಕ್ಕೆ ಇವ್ರಿಗೆ ಸರ್ಪ್ರೈಸ್ ಆಗಿ ರಿವೀಲ್ ಮಾಡೋದಾಗ್ಲಿ ಆತರ ಎಲ್ಲ ಏನು ಮಾಡಕ್ ಆಗ್ಲಿಲ್ಲ. ಬಟ್ ಪೇರೆಂಟ್ಸ್ ಗಾದ್ರೆ ಸರ್ಪ್ರೈಸಿಂಗ್ ಆಗಿ ಹೇಳ್ಬೇಕು, ಅವ್ರ ರಿಯಾಕ್ಷನ್ ನ ಕ್ಯಾಪ್ಚರ್ ಮಾಡ್ಬೇಕು ಅನ್ನೋದಿತ್ತು. ಸೊ ಫಾರ್ಚುನೇಟ್ಲಿ ನಾನು ಅದರಲ್ಲಿ ಸಕ್ಸೀಡ್ ಆಗಿ ನಮ್ಮ ಪ್ರೆಗ್ನೆನ್ಸಿ ಮೂಮೆಂಟ್ ಹೇಗಿತ್ತು ಅನ್ನೋದನ್ನ ಇಷ್ಟೊತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದೀನಿ. ಮೇ ಬಿ ಇಟ್ಸ್ ನಾಟ್ ಅ ಲಾಂಗ್ ವಿಡಿಯೋ ಅಲ್ಲ ಆಗಿರ್ಬೋದು, ಬಟ್ ಇಟ್ಸ್ ಅ ಶಾರ್ಟ್ ಅಂಡ್ ಸ್ವೀಟ್ ವಿಡಿಯೋ. ಸ್ವೀಟ್ ಸರ್ಪ್ರೈಸ್ ನ ಆದಷ್ಟು ಶಾರ್ಟ್ ಆಗಿ ಹೇಳಕ್ಕೆ ಟ್ರೈ ಮಾಡಿದೀವಿ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಸ್ವಲ್ಪ ಜನ ನೋಡೋರ್ಗು ನಿಮ್ಗೀಗ ಪ್ರೆಸೆಂಟ್ ಎಷ್ಟು ಮಂತ್ ಆಗಿದೆ ಅಂತ ಸ್ವಲ್ಪ ಅದೆಲ್ಲ ಕ್ಯೂರಿಯಾಸಿಟಿ ನಿಮ್ಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ನಾನಲ್ಲಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಪಕ್ಕ ಓಕೆ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಇದೆ, ಅದರಲ್ಲಿ ಕಮೆಂಟ್ ಹಾಕಿ. ಸೊ ನಾವು ಫ್ರೀ ಮಾಡ್ಕೊಂಡು ಆನ್ಸರ್ ಮಾಡ್ತೀವಿ. ನಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಕೂಡ ಪ್ರೆಗ್ನೆನ್ಸಿ ರಿಲೇಟೆಡ್ ಬರುತ್ತೆ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಅಥವಾ ನಿಮ್ಗೆ ನಮ್ಮ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀವಿ, ಅಥವಾ ನೆಕ್ಸ್ಟ್ ನಮ್ಮ ವಿಡಿಯೋಸ್ ಅಲ್ಲಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಅಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಅಂಡ್ ಕಮೆಂಟ್. Bye all.